ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಮುಂಡರಗಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ಮಕ್ಕಳಿಂದ ಮತ್ತು ಪಾಲಕರಿಂದ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಗೌರವಿಸಲಾಯಿತು. ಈ ಸಮಾರಂಭವನ್ನು ಉದ್ದೇಶಿಸಿ ಭೀಮಾಶಂಕರ್ ಎಂ ಯರಗೋಳ ಜಿಲ್ಲಾಧ್ಯಕ್ಷರು, ಅಂಬೇಡ್ಕರ್ ಸೇನೆ ಯಾದಗಿರಿ ಇವರು ಶಿಕ್ಷಕ ವೃತ್ತಿಯು ಬಹಳ ಅತ್ಯಮೂಲ್ಯವಾದದ್ದು. ಮಕ್ಕಳ ಭವಿಷ್ಯವನ್ನು ನಿರ್ಮಿಸಿ ಸದೃಢ ದೇಶವನ್ನು ಕಟ್ಟುವ ಶಕ್ತಿ ಶಿಕ್ಷಕರಿಗೆ ಇದೆ. ನಿಸ್ವಾರ್ಥ ಸೇವೆ ಯಾವುದಾದ್ರೂ ಇದ್ರೆ ಅದು ಶಿಕ್ಷಕ ವೃತ್ತಿ ಮಾತ್ರ ಅಂತ ಹೇಳಿದರು. ನೀವು ಗುಟ್ಕ ಗಾಂಜಾ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ಮಾಡ್ತಕ್ಕಂಥದ್ದನ್ನು ಕೂಡ ಮಕ್ಕಳಲ್ಲಿ ಕಂಡುಬರಬಾರದು. ಆ ರೀತಿಯಾಗಿ ಮಗುವನ್ನು ನೀವು ಬೆಳೆಸಬೇಕು, ಆ ರೀತಿಯಾಗಿ ಪೋಷಿಸಬೇಕು. ಅದನ್ನೇ ದೊಡ್ಡ ಎಷ್ಟೋ ಮಕ್ಕಳಲ್ಲಿ ಕುಡಿತದಿಂದ ಏನಪ್ಪ ಮಕ್ಕಳಲ್ಲೇ ಕುಡಿಯೋದು, ಮಕ್ಕಳಲ್ಲೇ ಕುಡಿತ ತಿನ್ನೋದು, ಮಕ್ಕಳಲ್ಲೇ ಬೆಳೆಯೋದು, ತಂದೆ ತಾಯಿ ಹೊರದಾಡೋದು ಇಂಥ ಸ್ಥಿತಿಯನ್ನು ನೋಡಿದ ಮೇಲೆ ಮಕ್ಕಳಲ್ಲಿ ಕೆಟ್ಟ ಪರಿಣಾಮಗಳನ್ನು ಬೀಳದೇ ಇರಲ್ಲ. ಏನಪ್ಪ ನಮ್ಮ ತಂದೆ ತಾಯಿಗಳು ಈ ರೀತಿಯಾಗಿ, ನನ್ನ ತಂದೆ ಈ ರೀತಿ ಸ್ಥಿತಿಯಲ್ಲಿದ್ದಾರೆ, ನಮ್ಮ ತಾಯಿ ಈ ಬಡತನ ಸ್ಥಿತಿಯಲ್ಲಿ ಕೊಯ್ತಾ ಇದ್ದಾಳೆ, ಎಷ್ಟು ಮಾಡಿದ್ರು ಕೂಡ ಹೀಗೆ ಏನು ನನ್ನ ಪರಿಸ್ಥಿತಿ, ಹಾಗೆ ನಾನು ಮುಂದೆ ಬರ್ಬೋದು ತಿಳ್ಕೊಂಡು ಮಗು ಮಾನಸಿಕವಾಗಿ ಒಂದು ಸಾರಿ ಕ್ಷಣಿಸಿತು ತಲೆಗಿಳಿತಂದ್ರೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಲ್ಲಿ ಕೈ ಮುಟ್ತಾ ಇದ್ದಾರೆ. ನಿಮ್ಮ ಎಂಥ ಪರಿಸ್ಥಿತಿಯಲ್ಲಿ, ಬಡತನ ಇರಲಿ, ನಿಮ್ಮ ಯಾವುದೇ ವೈಯಕ್ತಿಕವಾಗಿರ್ತಕ್ಕಂಥ ಚಟಗಳಿರಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ತಾರತಮ್ಯಗಳಿರಲಿ, ಆದರೆ ಅದು ಮಗುವಿನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀಳದೆ, ಅದು ಗೊತ್ತಾಗಲಾರೆ ನೀವು ಸಂಸಾರವನ್ನು ಮಾಡಿ ಮಗುವಿಗೆ ಪೋಷಣೆ ಮಾಡಿ ರಕ್ಷಣೆ ಮಾಡಿ ಬೆಳೆಸಬೇಕು. ಅದು ನಿಮ್ಮ ಪಾಲಕರ ಕರ್ತವ್ಯ. ತಾವೆಲ್ಲರೂ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಮಲ್ಲನಗೌಡ ಪಾಟೀಲ್, ಪ್ರಾಂಶುಪಾಲರು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮುಂಡರಗಿ ಇವರು ಮಾತನಾಡಿ, ಮಕ್ಕಳ ಭವಿಷ್ಯ ನಿರ್ಮಿಸುವುದು ಶಿಕ್ಷಕರ ಕೈಯಲ್ಲಿದೆ. ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಬದುಕಲು ಜೀವನದ ಮೌಲ್ಯಗಳನ್ನು ಶಿಕ್ಷಕರು ಕಲಿಸಿಕೊಡಬೇಕು. ಒಳ್ಳೆ ಸುಸಂಸ್ಕೃತ ವ್ಯಕ್ತಿಯಾಗಿ ಬೆಳೆಯಲು ಶಿಕ್ಷಕರು ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭೀಮಾರಾವ್ ವಕೀಲರು, ಗಾಲಪ್ಪ ಮುಂಡರಗಿ ಸರ್, ಗೋಪಾಲ್ ಸರ್, ಎಲ್ಲ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳು ಭಾಗವಹಿಸಿದರು. ವರದಿ ಭೀಮಾಶಂಕರ್ ಎಂ ಯರಗೋಳ, ಜಿಲ್ಲಾ ವರದಿಗಾರರು, ಯಾದಗಿರಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.